ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನೀವು ತುಂಬ ಜನ ಹೇಳ್ತಿದ್ದೀರಾ, ರಾಯರು ನಮಗೆ ಅನುಗ್ರಹ ಮಾಡ್ತಾ ಇಲ್ಲ, ರಾಯರು ನಮಗೆ ಒಳ್ಳೇದು ಮಾಡ್ತಾ ಇಲ್ಲ. ನಾವು ರಾಯರನ್ನ ಪೂಜೆ ಮಾಡ್ತಾ ಇದ್ದೀವಿ, ರಾಯರು ಮಠಕ್ಕೂ ಹೋಗ್ತಾ ಇದ್ದೀವಿ, ರಾಯರಿಗೆ ಸೇವೆನೂ ಸಹ ಮಾಡ್ತಾ ಇದ್ದೀವಿ. ಆದರೆ ಸಂಕಲ್ಪ ಸೇವೆನೂ ಸಹ ನಾವು ಮಾಡ್ತಾ ಇದ್ದೀವಿ. ನಮ್ಗೆ ಒಳ್ಳೇದಾಗಬೇಕು ಅಂತಂದರೆ ನಾವು ಏನೇನು ಮಾಡಬೇಕು ಅದನ್ನೆಲ್ಲನೂ ಸಹ ರಾಯರಿಗೆ ಮಾಡ್ತಾ ಇದ್ದೀವಿ. ನಮ್ಮ ಮನೆ ದೇವ್ರನ್ನೂ ಸಹ ನಾವು ಬಿಟ್ಟಿಲ್ಲ, ಮನೆ ದೇವ್ರನ್ನೂ ಸಹ ಮಾಡ್ತಾ ಇದ್ದೀವಿ. ಯಾವುದೇ ಒಂದು ಹರಕೆನೂ ಸಹ ಇಲ್ಲ, ಎಲ್ಲ ಹರಕೆನೂ ತೀರಿಸಿದ್ದೀವಿ. ಆದರೂ ನಮ್ಗೆ ಒಳ್ಳೇದಾಗ್ತಿಲ್ಲ. ಏನು ಸಮಸ್ಯೆ ನಮ್ಮ ಜೀವನದಲ್ಲಿ, ಏನು ನಮಗೆ ಕೆಟ್ಟದಾಗ್ತಿದೆ, ಕಾರಣ ಏನು ತಿಳ್ಕೊಳ್ಳೋದಕ್ಕೂ ನಮಗಾಗ್ತಿಲ್ಲ. ಆದರೆ ಜೀವನದಲ್ಲಿ ಹಲವಾರು ಸಮಸ್ಯೆ ಅನ್ನೋದು ಬರ್ತಿದೆ. ಆ ಸಮಸ್ಯೆನ ನಮಗೆ ಎದುರಿಸೋದಕ್ಕಾಗ್ತಿಲ್ಲ. ಒಂದೊಂದು ದಿನ ಒಂದೊಂದು ಥರ ಸಮಸ್ಯೆ ಅನ್ನೋದು ಬರ್ತಿರುತ್ತೆ. ಏಕೆ ಅಂತಂದರೆ ನಾವು ಕಷ್ಟಪಟ್ಟು ಒಂದು ಕೂಲಿ ಮಾಡಿ ನಾವು ಜೀವನ ಮಾಡೋಣ ಅಂತಂದ್ರೂ ನಮ್ಗಾಗ್ತಿಲ್ಲ, ಸಾಧ್ಯವಾಗ್ತಿಲ್ಲ. ಎಲ್ಲ ಕಡೆಯಿಂದನೂ ನಮಗೆ ಸಮಸ್ಯೆ ಅನ್ನೋದು ಬರ್ತಿದೆ. ಈಗ ನಮ್ಮ ಎದುರುಗಡೆ 4 ದಿಕ್ಕುಗಳಿದೆ ಅಂತಂದರೆ ಆ 4 ದಿಕ್ಕುಗಳಿಂದನೂ ಅಷ್ಟೇ ಸಮಸ್ಯೆ ಅನ್ನೋದು ಬರ್ತಿದೆ. ಈ ಸಮಸ್ಯೆ ಎಲ್ಲ ನಾನು ಎದುರಿಸೋದು ಹೇಗೆ? ನಾನು ಇದನ್ನೆಲ್ಲ ದೂರ ಮಾಡ್ಕೊಳ್ಳೋದಾದರೂ ಹೇಗೆ? ನಾನು ನಂಬಿರೋ ನನ್ನ ತಂದೆ ರಾಯರನ್ನ ನಾನು ನಂಬಿದ್ದೀನಿ, ಮನೆ ದೇವ್ರನ್ನೂ ಸಹ ನಂಬಿದ್ದೀನಿ. ಆದರೂ ಸಹ ನನಗೆ ಒಳ್ಳೇದಾಗ್ತಿಲ್ಲ. ನನಗೆ ಏನು ಮಾಡಬೇಕು? ನನಗೆ ಏನಾದರೂ ವ್ರತ ಹೇಳ್ಕೊಡಿ. ನಾನು ಎಲ್ಲ ವ್ರತನೂ ಸಹ ನಾನು ಮಾಡ್ತಾಯಿದ್ದೀನಿ, ಆದರೂ ನನಗೆ ರಾಯರ ಅನುಗ್ರಹ ಮಾಡ್ತಾ ಇಲ್ಲ ಅಂತ ನೀವು ಅಂತೀರ. ಇದು ಮೊದಲಾಗಿ ನಾವು ತಿಳ್ಕೊಬೇಕು ಅಂತಂದರೆ, ರಾಯರ ಅನುಗ್ರಹ ಯಾರಿಗೂ ಮಾಡಲ್ಲ ಅಂತ ರಾಯರು ಯಾವತ್ತೂ ಅಷ್ಟೇ ಅಂದ್ಕೊಂಡಿಲ್ಲ. ರಾಯರು ಆ ಥರ ಹೇಳೋದು ಇಲ್ಲ. ಏಕೆಂತಂದರೆ ಪ್ರತಿಯೊಬ್ಬರಿಗೂ ರಾಯರ ಅನುಗ್ರಹ ಇದ್ದೇ ಇರುತ್ತೆ. ಇದು ನಾವು ಮೊದಲದಾಗಿ ತಿಳ್ಕೊಬೇಕು. ಏಕೆ ಅಂತಂದರೆ ನಮ್ಗೆ ಸಮಸ್ಯೆ ಬರ್ತಿದೆ ಅಂತಂದರೆ ಎಲ್ಲ ತಪ್ಪನ್ನು ನಾವು ರಾಯರ ಮೇಲೆ ಹಾಕೋಂಥದ್ದಲ್ಲ. ಎಲ್ಲದಕ್ಕೂ ರಾಯರೇ ಅಲ್ಲ. ನಮ್ಮಲ್ಲಿ ಏನು ಸಮಸ್ಯೆ ಇದೆಯೋ, ಏನು ಪಾಪಕರ್ಮ ಇದೆಯೋ, ಏನು ಅಡೆತಡೆ ಇದೆಯೋ, ಇದೆಲ್ಲ ನಿವಾರಣೆ ಆಗಬೇಕು. ಅದೆಲ್ಲ ನಿವಾರಣೆ ಆದ ನಂತರನೇ ನಮಗೆ ರಾಯರ ಅನುಗ್ರಹ ಮಾಡೋದು. ನಮ್ಮ ಮನೆಯಲ್ಲಿ ತುಂಬ ದಾರಿದ್ರ್ಯ ಅನ್ನೋದು ಆವರಿಸ್ಬಿಟ್ಟಿದೆ. ರಾಯರವರ ಮನೆಯಲ್ಲಿ ದಾರಿದ್ರ್ಯ ಅನ್ನೋದು ಬರೋದಿಲ್ಲ, ಆದರೂ ನಮ್ಮ ಮನೆಯಲ್ಲಿ ದಾರಿದ್ರ್ಯ ಅನ್ನೋದು ಬಂದಿದೆ. ನನಗೆ ತುಂಬಾ ಕಷ್ಟ ಆಗ್ತಿದೆ, ನಷ್ಟವೂ ಸಹ ಆಗ್ತಿದೆ. ನಾನು 100 ರೂಪಾಯಿ ದುಡಿದ್ರೆ 200 ರೂಪಾಯಿ ಖರ್ಚಾಗೋವಂಥದ್ದಿದೆ. ಆದರೆ ಒಂದು ಸಾಲ ಮಾಡಿ ನಾನು ಈಗ ಒಂದು ಜೀವನ ಅನ್ನೋದು ಮಾಡ್ತಾಯಿದ್ದೀನಿ. ಆದರೆ ಸಾಲ ತೀರ್ಸೋದಕ್ಕೂ ಆಗ್ತಾಯಿಲ್ಲ. ನನ್ನ ಜೀವನ ಏನಕ್ಕೆ ಈ ಥರ ಆಗ್ತಿದೆ? ಎಲ್ರಿಗೂ ಚೆನ್ನಾಗೇ ಇದ್ದಾರೆ, ಆದರೆ ನನಗೆ ಮಾತ್ರ ಏನಕ್ಕೆ ಈ ಥರ ಆಗ್ತಿದೆ ಅಂತ ಸುಮಾರು ಜನ ನಿಮ್ಮ ನೋವನ್ನೆಲ್ಲ ರಾಯರ ಮುಂದೆ ಹೇಳ್ಕೊತೀರ. ಎಲ್ಲದಕ್ಕೂ ರಾಯರ ಕಾರಣ ಅಲ್ಲ. ರಾಯರಿಗೆ ಸೇವೆ ಮಾಡಿದ್ರೆ, ಸಂಕಲ್ಪ ಪೂಜೆ ಮಾಡಿದ್ರೆ ರಾಯರು ಒಳ್ಳೇದು ಮಾಡ್ತಾರೆ ಅಂತಲ್ಲ. ರಾಯರಿಗೆ ನಾವು ಭಕ್ತಿಯಿಂದ ನಾವು 2 ತುಪ್ಪದ ದೀಪ ಹಚ್ಚಿ 1 ತುಳಸಿ ದಳ ಇಟ್ಟು ರಾಯರಿಗೆ ಸೇವೆ ಮಾಡಿದ್ರು ಸಾಕು, ರಾಯರ ಅನುಗ್ರಹ ಎಲ್ರಿಗೂ ಆಗುತ್ತೆ. ನಾವು ಕಷ್ಟಪಟ್ಕೊಂಡು ರಾಯರಿಗೆ ಸೇವೆ ಮಾಡಬೇಕು, ನಾವು ಉಪವಾಸ ಇದ್ಕೊಂಡು ವ್ರತ ಮಾಡಬೇಕು ಅಂತ ಯಾವತ್ತೂ ಸಹ ರಾಯರು ಹೇಳೋದಿಲ್ಲ. ಮನೆಯಲ್ಲಿ ಹಲವಾರು ಸಮಸ್ಯೆ ಅನ್ನೋದು ಬರ್ತಿದೆ. ಆ ಸಮಸ್ಯೆನ ನಾನು ದೂರ ಮಾಡ್ಕೊಳ್ಳ ಇಲ್ಲ, ಹೊರಗಡೆ ಹೋಗಿ ನಾನು ದುಡಿಲ್ಲ, ಜೀವನ ಮಾಡಲ್ಲ, ಮನೆಯಲ್ಲಿ ನೆಮ್ಮದಿ, ಸುಖ, ಶಾಂತಿ ಯಾವುದೂ ಇಲ್ಲ, ಮಕ್ಕಳಿಗೆ ವಿದ್ಯೆ ಅನ್ನೋದು ಇಲ್ಲ ಅಂತ ನೀವು ಹೇಳ್ತೀರಾ. ಮಕ್ಕಳಿಗೆ ವಿದ್ಯೆ ಇಲ್ಲ ಮತ್ತು ಸಂತಾನ ಭಾಗ್ಯ ನಿಮ್ಗೆ ಒಳ್ಳೇದಾಗಬೇಕು, ಮತ್ತು ಮದುವೆಗಳು ಅಷ್ಟೇ ನಿಧಾನ ಆಗ್ತಿದೆ, ಲೇಟ್ ಆಗ್ತಿದೆ, ನಾನು ಅಂದ್ಕೊಂಡಂಗೆ ಆಗ್ತಿಲ್ಲ, ತುಂಬಾ ಡಿಲೇ ಆಗ್ತಿದೆ, ಯಾವುದೊಂದಕ್ಕೂ ಅಷ್ಟೇ ನನಗೆ ರಾಯರ ಅನುಗ್ರಹ ಮಾಡ್ತಿಲ್ಲ ಅಂತ ನೀವು ಹೇಳ್ತೀರ. ನಾವು ರಾಯರಿಗೆ ಪೂಜೆ ಮಾಡಿದ್ರೆ, ಸೇವೆ ಮಾಡಿದ್ರೆ, ಸಂಕಲ್ಪ ಮಾಡಿದ್ರೆ ರಾಯರೊಬ್ಬರೇ ನಮ್ಮ ಕಷ್ಟ ದೂರ ಮಾಡ್ತಾರೆ ಅಂತಲ್ಲ. ಒಂದೊಂದು ಸಮಸ್ಯೆಗೆ ಒಂದೊಂದು ವ್ರತ ಅನ್ನೋದಿರುತ್ತೆ, ಒಂದೊಂದು ದೇವ್ರ ಸೇವೆ ಅನ್ನೋದಿರುತ್ತೆ. ಯಾವ ಸೇವೆ ಮಾಡಬೇಕು, ಯಾವ ದೇವ್ರಿಗೆ ನಾವು ಸೇವೆ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋದು ಪ್ರತಿಯೊಂದಕ್ಕೂ ಇರುತ್ತೆ. ಎಲ್ಲದಕ್ಕೂ ಒಬ್ಬರೇ ಕಾರಣರಾಗಿರಲ್ಲ. ಈಗ ನಮ್ಮಲ್ಲಿ ಒಬ್ರು ಇದ್ದಾರೆ ನಮ್ಮ ಮನೆಯಲ್ಲಿ ಅಂತಂದರೆ ಎಲ್ಲದಕ್ಕೂ ಒಬ್ಬರೇ ಕಾರಣ ಆಗಿರೋದಿಲ್ಲ. ಈಗ ಮನೆಯಲ್ಲಿ 4-5 ಜನ ಇರ್ತಾರೆ ಅಂದರೆ 4-5 ಜನದಿಂದನೂ ಸಮಸ್ಯೆ ಅನ್ನೋದು ಬರ್ತಿರುತ್ತೆ. ಅದೇ ಥರನೇ ಒಂದೊಂದು ಸಮಸ್ಯೆಗೆ ಒಂದೊಂದು ದೇವ್ರು ಅನ್ನೋದಿರುತ್ತೆ. ಮಕ್ಕಳು ವಿದ್ಯೆ ಹತ್ತುತ್ತಾ ಇಲ್ಲ ಮತ್ತು ಸಂತಾನ ಭಾಗ್ಯ ಇಲ್ಲ ಅನ್ನೋರು, ಮದುವೆ ತಡ ಆಗ್ತಿದೆ, ಮದುವೆ ಸೆಟ್ ಆಗ್ತಿಲ್ಲ, ಮದುವೆ ಆಗ್ತಿಲ್ಲ ಅಂತ ಅನ್ನೋರು, ನೀವು ಅಶ್ವತ್ಥ ಕಟ್ಟೆ ಸುತ್ತಿ, ಅಶ್ವತ್ಥ ಕಟ್ಟೆಗೆ ಪ್ರದಕ್ಷಿಣೆ ಮಾಡಿ. ನೀವು ಶನಿವಾರ ದಿವಸ ಇಲ್ಲ ಅಂತಂದರೆ ಒಂದು 9 ದಿವಸ ಇಲ್ಲ 11 ದಿವಸ ಕಂಟಿನ್ಯೂಸ್ ಆಗಿ ನೀವು ಅಶ್ವತ್ಥ ಕಟ್ಟೆಗೆ ನೀವು ಪ್ರದಕ್ಷಿಣೆ ಹಾಕಿ, ಅಲ್ಲಿ ನಾಗರ ಕಲ್ಲು ಇದೆಯಲ್ಲ, ನಾಗರ ಕಲ್ಲಿಗೆ ನೀವು ಪೂಜೆ ಪುನಸ್ಕಾರ ಎಲ್ಲನೂ ಸಹ ಮಾಡಿ ನೀವು ಅಶ್ವತ್ಥ ಕಟ್ಟೆಗೆ 9 ಸುತ್ತು ಪ್ರದಕ್ಷಿಣೆ ಹಾಕಿ. ಅಶ್ವತ್ಥ ಬುಡಕ್ಕೆ ನೀವು ಅರಿಶಿನ ಕುಂಕುಮ ಇಟ್ಬಿಟ್ಟು 1 ಗ್ಲಾಸಲ್ಲಿ ಹಾಲು ತೊಗೊಂಡೋಗಿ,
ಹಾಲು ತೊಗೊಂಡೋಗ್ಬಿಟ್ಟು ಹಾಲನ್ನ ಅಶ್ವತ್ಥ ಕಟ್ಟದ ಬುಡಕ್ಕೆ ಹಾಕ್ಬಿಟ್ಟು ಅಂದರೆ ಅರಳಿ ಮರದ ಬುಡಕ್ಕೆ ಹಾಕ್ಬಿಟ್ಟು ನೀವು 9 ಸುತ್ತು ಪ್ರದಕ್ಷಿಣೆ ಹಾಕಿ, ತುಂಬ ಒಳ್ಳೆಯದಾಗುತ್ತೆ. ಇದನ್ನೆಲ್ಲ ನಾವು ಮಾಡೋಕ್ಕೆ ಸಮಯ ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏನೇ ಒಂದು ಪೂಜೆ ಪುನಸ್ಕಾರ ಮಾಡಿದ್ರು ಅಷ್ಟೇ ತುಂಬ ಒಳ್ಳೆಯದಾಗುತ್ತೆ. ಮದುವೆ ಆಗಬೇಕು, ಸಂತಾನ ಭಾಗ್ಯ ಮತ್ತು ಮಕ್ಕಳಿಗೆ ವಿದ್ಯೆ ಹತ್ತಬೇಕು ಅಂತಂದರೆ ನಾವು ಅಶ್ವತ್ಥ ಕಟ್ಟೆಗೆ ಪ್ರದಕ್ಷಿಣೆ ಹಾಕೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ನಮ್ಮ ಕಷ್ಟ ದೂರ ಮಾಡೋದಕ್ಕೆ ಅಂತಲೇ ಒಂದೊಂದು ಪೂಜೆ ಇದೆ, ಒಂದೊಂದು ವ್ರತ ಅನ್ನೋದಿದೆ. ಆ ವ್ರತನ ಯಾವುದು ಏನು ಅಂತ ನಾವು ತಿಳ್ಕೊಂಡು ಮಾಡ್ತಾ ಹೋಯ್ತು ಅಂದರೆ ಖಂಡಿತ ನಮ್ಗೆ ಒಳ್ಳೆಯದಾಗುತ್ತೆ. ನಾವು ಈಗಿದ್ದವರು ಹೀಗೆ ಇರೋದಿಲ್ಲ, ಮುಂದೆ ಒಂದು ದಿವಸ ನಾವು ಬದಲಾಗ್ತೀವಿ. ಈಗ ಬಡವಾಗಿರೋನು ಬಡವನಾಗೇ ಇರೋದಿಲ್ಲ, ಶ್ರೀಮಂತ ಆಗಿರೋನು ಶ್ರೀಮಂತನಾಗೇ ಇರೋದಿಲ್ಲ. ಹಾಗೆ ಕಾಲ ಅನ್ನೋದು ಅಷ್ಟೇ ಒಂದೇ ಥರ ಇರೋದಿಲ್ಲ. ಬೆಳಕಾದ್ಮೇಲೆ ರಾತ್ರಿ, ರಾತ್ರಿ ಆದಮೇಲೆ ಬೆಳಕು, ಈ ಥರ ಆಗುತ್ತಲ್ಲ. ಹಾಗೆಯೇ ಸೂರ್ಯ ಚಂದ್ರನೇ ದಿಕ್ಕುಗಳನ್ನ ಬದಲಾಯಿಸ್ತಾರೆ ಅಂತಂದಮೇಲೆ ಮತ್ತು ನಮ್ಮ ಜೀವನ ಬದಲಾಗೋದಿಲ್ವ? ಖಂಡಿತ ಬದಲಾಗುತ್ತೆ. ನಾವು ಏನು ಮಾಡಬೇಕು, ಯಾವ ಥರ ನಾವು ನಡ್ಕೊಂಡ್ರೆ ನಮ್ಗೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡು ನಾವು ಮಾಡ್ತಾ ಹೋಯ್ತು ಅಂತಂದರೆ ಖಂಡಿತ ಎಲ್ರಿಗೂ ಒಳ್ಳೆಯದಾಗುತ್ತೆ. ಸುಮಾರು ಜನ ತುಂಬಾ ನೋವಿನಲ್ಲಿ ನೀವು ನಿಮ್ಮ ಕಷ್ಟ ಎಲ್ಲ ಹೇಳ್ಕೊತೀರ. ಏಕೆಂತಂದರೆ ಪ್ರತಿಯೊಬ್ಬರಿಗೂ ಒಂದೊಂದು ಥರ ಕಷ್ಟ ಅನ್ನೋದಿರುತ್ತೆ. ನಮ್ಗಳಿಗೂ ಅಷ್ಟೇ ಒಂದೊಂದು ಥರ, ಒಂದೊಂದು ದಿನ ಒಂದು ಥರ ಕಷ್ಟ ಅನ್ನೋದಿರುತ್ತೆ. ಮನುಷ್ಯ ಅಂತ ಹುಟ್ಟಿದ ಮೇಲೆ ಕಷ್ಟ ಅನ್ನೋದು ನಮಗೆ ಬರೋದು, ಬೇರೆ ಇನ್ನೇಂದಕ್ಕೂ ಅಷ್ಟೇ ಕಷ್ಟ ಅನ್ನೋದು ಬರೋದಿಲ್ಲ. ಹಂಗಾಗಿ ದೇವ್ರುಗಳು ಕಷ್ಟ ಇವ್ರಿಗೆ ಎಷ್ಟು ಕೊಟ್ಟರೆ ತಡ್ಕೋತಾರೆ, ಎಷ್ಟು ಕಷ್ಟ ಕೊಟ್ಟರೆ ತಡ್ಕೊಳ್ಳೋದಿಲ್ಲ ಅಂತಲೂ ಪರೀಕ್ಷೆ ಮಾಡಿನೇ ನಮಗೆ ಕಷ್ಟ ಕೊಡೋ ಅಂಥದ್ದು. ಹಾಗಾಗಿ ನಾವು ಕಷ್ಟಕ್ಕೆ ಕುಗ್ಗುತ್ತಾ ಹೋಗಬಾರ್ದು. ನಾವು ಕುಗ್ಗಿದಷ್ಟು ಕಷ್ಟಗಳು ನಮ್ಮನ್ನು ಕೆಳಗಾಕೊಂಡ್ಬಿಡ್ತವೆ, ಮುಳುಗಿಸ್ಬಿಡ್ತವೆ, ನಮ್ಗಳನ್ನ ಎದ್ರುಕೊಂಡಷ್ಟು ನಮ್ಮನ್ನು ಎದುರಿಸ್ತವೆ. ಈಗ ಒಬ್ಬ ಮನುಷ್ಯನಿಗೆ ನಾವು ಎಷ್ಟು ಎದ್ರುಕೊಂಡು ಹೋಗ್ತೀವೋ ಅಷ್ಟು ನಮ್ಮನ್ನೇ ಎದುರಿಸ್ತಾರೆ. ಆದರೆ ಎದುರು ನಿಂತಾಗ ನಮ್ಮನ್ನು ನೋಡಿ ಅವರು ಎದ್ರುಕೊಂಡು ಓಡೋಗ್ತಾರೆ. ಅದೇ ರೀತಿ ಕಷ್ಟನೂ ಅಷ್ಟೇ. ಯಾವುದೇ ಕಾರಣಕ್ಕೂ ನಾವು ಎದುರಬಾರ್ದು. ನಮ್ಮ ದುರ್ಬಲನ ಅವು ದುರುಪಯೋಗ ಪಡಿಸ್ಕೋತವೆ. ನಮ್ಮಲ್ಲಿ ಶಕ್ತಿ ಇದೆಯಾ, ಇವ್ರ ಧೈರ್ಯ ಎಷ್ಟು, ಇವ್ರ ತಾಳ್ಮೆ ಎಷ್ಟು, ಇವ್ರು ಎಷ್ಟು ಈ ದೇವ್ರು ನಂಬ್ತಾರೆ, ಎಷ್ಟು ನಂಬೋದಿಲ್ಲ ಅನ್ನೋದನ್ನ ಪರೀಕ್ಷೆ ಮಾಡೋದಕ್ಕೆ ಅಂತಲೇ ಭಗವಂತ ನಮಗೆ ಜನದ ಮುಖಾಂತರ ಕಷ್ಟ ಕೊಡೋವಂಥದ್ದು. ಕಷ್ಟ ಬತ್ತು ಅಂತ ಯಾವುದೇ ಕಾರಣಕ್ಕೂ ಎದುರಬಾರ್ದು. ಏಕೆಂತಂದರೆ ಕಷ್ಟ ಕೊಡೋದೇ ಭಗವಂತ ಅಂದಮೇಲೆ ಆ ಕಷ್ಟ ದೂರ ಮಾಡೋನು ಭಗವಂತನೇ ಇರ್ತಾನಲ್ವ. ನಾವು ನಂಬಿರೋ ನನ್ನ ತಂದೆ ರಾಯರಾಗಿರ್ಬೋದು, ನಮ್ಮ ಮನೆ ದೇವ್ರುಗಳಾಗಿರ್ಬೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ತಂದೆ ಶ್ರೀಕೃಷ್ಣ ಪರಮಾತ್ಮ ಆಗಿರ್ಬೋದು, ಇಡೀ ಬ್ರಹ್ಮಾಂಡನೇ ಆಳೋ ನನ್ನ ತಂದೆ ಶ್ರೀಹರಿ ಇಚ್ಛಿದಂತೆಯೇ ನಮ್ಮ ಜೀವನ ನಡೀತಾ ಇರೋದು. ನೀನು ಎಷ್ಟು ಮೆರೀತೀಯ ಮೇರಿ, ನೀನು ಪಾಪ ಕರ್ಮಕ್ಕೆ ಒಂದಲ್ಲ ಒಂದು ದಿನ ಶಿಕ್ಷೆ ಅನ್ನೋದು ನಾನು ಕೊಡ್ತೀನಿ ಅಂತ ನಮ್ಮ ಕಷ್ಟ ಮತ್ತು ನಮ್ಮ ಸುಖ ಎಲ್ಲವನ್ನು ಸಹ ನಿರ್ಧಾರ ಮಾಡೋನೇ ಶ್ರೀಕೃಷ್ಣ ಶ್ರೀಹರಿ. ಹಂಗಾಗಿ ನಾವು ಏನೇ ಒಂದು ತಪ್ಪು ಮಾಡೋದಕ್ಕೆ ಮುಂಚೆ 100 ಸತಿ ಯೋಚನೆ ಮಾಡಬೇಕು. ಇವತ್ತು ನಾನು ತಪ್ಪು ಮಾಡ್ತಾಯಿದ್ದೀನಿ, ಬೇರೆಯವ್ರಿಗೆ ಕಷ್ಟ ಕೊಡ್ತಾ ಇದ್ದೀನಿ ಅಂತಂದರೆ ನಾಳೆ ಅದೇ ಕಷ್ಟ ನನಗೆ ಬರುತ್ತೆ, ಭಗವಂತ ನನಗೆ ಕೊಡ್ತಾರೆ ಅಂತ ತಿಳ್ಕೊಂಡು ಯಾರಿಗೂ ಅಷ್ಟೇ ಮನಸ್ಸಿಗೆ ನೋವು ಮಾಡ್ದಿರೋಗೆ, ಯಾರಿಗೂ ಕಷ್ಟ ಕೊಡ್ದಿರೋಗೆ ಯಾವ ಜೀವನದಲ್ಲೂ ನಾವು ಆಟ ಆಡೋಕ್ಕೆ ಹೋಗಬಾರ್ದು. ಏಕೆಂತಂದರೆ ಒಳ್ಳೇದು ಮಾಡಿದ್ರೆ ಒಳ್ಳೇದು ಮಾಡಬೇಕು, ಇಲ್ಲ ಅಂತಂದರೆ ಸುಮ್ಮನೆ ಇದ್ಬಿಡಬೇಕು. ಯಾರಿಗೂ ಕೆಟ್ಟದ್ದು ಮಾಡೋ ಅಧಿಕಾರ ಆಗಲಿ ಅರ್ಹತೆ ಆಗಲಿ ನಮಗಿಲ್ಲ. ಕಷ್ಟ ಕೊಡೋದು ಸುಖ ಕೊಡೋದು ಎಲ್ಲವೂ ಭಗವಂತನೇ. ಆದರೆ ಇನ್ನು ಕೆಲವರು ಇರ್ತಾರೆ, ಬೇರೆಯವ್ರಿಗೆ ಕಷ್ಟ ಕೊಡೋದು ಅಂತಂದ್ರೆ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಅಂಥವ್ರ ಪಾಪ ಕರ್ಮನ ಭಗವಂತ ಬಿಡೋದಿಲ್ಲ, ಕಾಡ್ತಾನೆ. ನೀನು ಎಷ್ಟು ಕಷ್ಟ ಕೊಡ್ತೀಯ ಕೊಡು, ಆದರೆ ಅವನ ಜೊತೆ ನಾನು ಇರ್ತೀನಿ. ಅವನು ನನ್ನ ನಂಬಿದ್ದಾನೆ, ನನ್ನ ಭಕ್ತ, ಅವನು ನನ್ನನ್ನಾಗಲಿ ದೇವತೆಗಳನ್ನಾಗಲಿ ಎಲ್ಲವನ್ನು ನಂಬಿ ಅವನು ಸತ್ಯ ಧರ್ಮ ದಾರಿನಲ್ಲಿ ಅವ್ನು ನಡೀತಿದ್ದಾನೆ. ಇವತ್ತು ನೀನು ಕಷ್ಟ ಕೊಡ್ಬೋದು, ಏಕೆ ಅಂತಂದರೆ ನಿನ್ನ ಗ್ರಹಗತಿಗಳು ಚೆನ್ನಾಗಿದ್ದಾವೆ, ಹಂಗಾಗಿ ನಿನ್ನ ಟೈಮ್ ಚೆನ್ನಾಗಿದೆ, ಹಂಗಾಗಿ ನೀನು ಕಷ್ಟ ಕೊಡ್ತಾ ಇದೆಯಾ. ಆದರೆ ನಿನ್ನ ಟೈಮ್ ಕೆಟ್ಟಾಗ ಗ್ರಹಗತಿಗಳು ಗುರುಬಲ ನಿನ್ನ ಹತ್ರ ಇಲ್ಲದೆ ಇರುವಾಗ ನಿನ್ಗೆಂಥ ಶಿಕ್ಷೆ ಕೊಡ್ತೀನಿ ನೋಡು ಅಂತ ಭಗವಂತ ಹೇಳ್ತಾನೆ. ಕಷ್ಟ ಕೊಡೋರ್ಗೂ ಪಾಪ ಕರ್ಮ ಅನ್ನೋದು ಬಿಡೋದಿಲ್ಲ, ಒಂದಲ್ಲ ಒಂದು ದಿವಸ ಕಾಡುತ್ತೆ. ಏಕೆ ಅಂತಂದರೆ ನಮ್ಮ ಜೀವನದಲ್ಲಿ ಈ ಥರ ಹಲವಾರು ಜನ ಬಂದು ಹೋಗ್ತಾರೆ. ಕೆಲವರು ಒಳ್ಳೆಯದನ್ನು ಮಾಡ್ತಾರೆ, ಕೆಲವರು ಕೆಟ್ಟದ್ದನ್ನು ಮಾಡ್ತಾರೆ ಅಂದರೆ ಆತಿ ಥರ ಅಲ್ಲ, ತುಂಬಾ ಕೆಟ್ಟದ್ದು ಮಾಡ್ತಾರೆ. ಅವ್ರ ಜೀವನನೇ ಕಿತ್ಕೋತಾರೆ. ಅವ್ರು ತಿನ್ನೋದಕ್ಕೆ ಒಂದು ತುತ್ತು ಅನ್ನ ಸಿಗದಿರೋ ಥರನೂ ಕೆಟ್ಟದ್ದು ಮಾಡ್ತಾರೆ. ಅವ್ರು ನಡೆಯೋ ಹಾದಿಗೆ ಕಲ್ಲು ಮುಳ್ಳು ಹಾಕ್ತಾರೆ. ಅವ್ರ ಜೀವನದುದ್ದಕ್ಕೂ ಅವ್ರಿಗೆ ಕಷ್ಟನೇ ಕೊಡ್ತಾ ಹೋಗ್ತಿರ್ತಾರೆ. ಅಂಥವ್ರನ್ನು ಮಾತ್ರ ಭಗವಂತ ತಂದೆ ಶ್ರೀಕೃಷ್ಣ ಪರಮಾತ್ಮ ಖಂಡಿತ ಬಿಡೋದಿಲ್ಲ. ರಾಯರು ಕ್ಷಮಿಸಿದ್ರು, ಶ್ರೀಕೃಷ್ಣ ಕ್ಷಮಿಸೋದಿಲ್ಲ. ಮತ್ತು ನಮ್ಮನೆ ದೇವ್ರುಗಳಂತೂ ಯಾವುದೇ ಕಾರಣಕ್ಕೂ ನಮ್ಮನ್ನು ಬಿಟ್ಕೊಡೋದಿಲ್ಲ. ಎಷ್ಟೇ ಕಷ್ಟ ಬಂದರೂ ಆ ಕಷ್ಟನೆಲ್ಲ ತಡೆಯೋದೇ ನಮ್ಮನೆ ದೇವ್ರುಗಳನ್ನ ನಾವು ಹೆಚ್ಚಾಗಿ ನಂಬ್ತಾ ಹೋಯ್ತು ಅಂತಂದರೆ ನಮಗೆ ಒಳ್ಳೇದಾಗೋದಕ್ಕೂ ಅನುಗ್ರಹ ಮಾಡ್ತಾರೆ, ಕೆಟ್ಟದಾಗೋದಕ್ಕೂ ಸಹ ಅದನ್ನೆಲ್ಲ ದೂರ ಮಾಡೋ ಅಂತಾನೆ ನಮ್ಮನೆ ದೇವರು. ಹಂಗಾಗಿ ನಮ್ಮನೆ ದೇವ್ರನ್ನ ಎಷ್ಟು ನಂಬ್ತೀವೋ ಅಷ್ಟು ನಾವು ನಂಬಬೇಕು. ಜನನೂ ಅಷ್ಟೇ, ನಾವು ಎಷ್ಟು ನಂಬಬೇಕೋ ಅಷ್ಟು ನಂಬಬೇಕು. ಆದರೆ ನಮ್ಮ ಕಷ್ಟಕ್ಕೆ ಹಾಕಿರ್ತಾರಲ್ಲ ಅವರೇ ಭಗವಂತ.
ಮಂಚೂನ ರೂಪದಲ್ಲಿ ಬಂದು ತಂದೆ ಶ್ರೀಕೃಷ್ಣ ಆಗಿರ್ಬೋದು, ನಮ್ಮ ಮನೆ ದೇವರಾಗಿರ್ಬೋದು, ರಾಯರಾಗಿರ್ಬೋದು, ನಮ್ಮ ಕಷ್ಟ ದೂರ ಮಾಡೋದಕ್ಕೆ ಅಂತಲೇ ನಮಗೆ ಜನದ ಮುಖಾಂತರ ಬರೋ ಅಂಥದ್ದು. ಈಗ ನಮ್ಮ ಕಷ್ಟ ಎಲ್ಲ ದೂರ ಮಾಡೋದಕ್ಕೆ ನಮ್ಮ ದೇವರೇ ಬಂದಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅಂಥವ್ರನ್ನ ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡ್ಬಾರ್ದು. ಅವರು ಇವತ್ತು ನಮ್ಮಿಂದ ದೂರ ಆಗಿದ್ದಾರೆ ಅಂತಂದ್ರೂ ಪರವಾಗಿಲ್ಲ, ಆದರೆ ಅವ್ರಿಗೆ ನಾವು ಕೆಟ್ಟದ್ದು ಮಾತ್ರ ಬಯಸೋಕೆ ಹೋಗ್ಬಾರ್ದು. ಏಕೆ ಅಂತಂದರೆ ಕಾಲ ಒಂದೇ ಥರ ಇರೋದಿಲ್ಲ, ಟೈಮ್ ಒಂದೇ ಥರ ಇರೋದಿಲ್ಲ. ಹಂಗಾಗಿ ಏನೋ ಒಂದು ಕಾರಣಾಂತರಗಳಿಂದ ಅವರು ನಮ್ಮಿಂದ ದೂರ ಆಗಿರ್ತಾರೆ ಅಂತ ಅಂದ್ಬಿಟ್ಟು ಅವ್ರ ಮೇಲೆ ನಾವು ಕೆಟ್ಟದ್ದು ಬಯಸೋದಾಗಲಿ, ಕೆಟ್ಟದ್ದು ಮಾತಾಡೋದಾಗಲಿ, ಅವ್ರು ಕೆಟ್ಟದ್ದು ಮಾಡೋದಾಗಲಿ ನಾವು ಯಾವತ್ತೂ ಅಷ್ಟೇ ಮಾಡೋದಕ್ಕೆ ಹೋಗ್ಬಾರ್ದು. ನಾವು ಸಾಕಿರೋ ಪ್ರಾಣಿ ಪಕ್ಷಿಗಾಗಿರ್ಬೋದು, ಅವಕ್ಕೆ ತೊಂದರೆ ಕೊಡೋದು, ಈ ಥರ ಎಲ್ಲ ಮಾಡೋರಿಗೆ ಖಂಡಿತ, ಮೂಕ್ ಪ್ರಾಣಿಗೆ ಹಿಂಸೆ ಕೊಡೋರಿಗೆ, ಅವಕ್ಕೆ ಕೆಟ್ಟದ್ದು ಮಾಡೋರಿಗೆ ಖಂಡಿತ ಭಗವಂತ ಅಂತೂ ಬಿಡೋದಿಲ್ಲ. ಏಕೆ ಅಂತಂದರೆ ಮನುಷ್ಯನಿಗೆ ಮನುಷ್ಯ ಆಶ್ರಯ ಆಗಿದ್ರು, ಆದರೆ ಮೂಕ್ ಪ್ರಾಣಿಗಳಿಗೆ, ಒಂದು ಗಿಡ ಮರಗಳಿಗೆ ಭಗವಂತ ಆಶ್ರಯ ಆಗಿರ್ತಾನೆ. ಈಗ ಅನಾಥರಿಗೆ ಆಕಾಶವೇ ಕಾವಲು ಅಂತ ಹೇಳ್ತಾರಲ್ಲ, ಹಾಗೆ ಅನಾಥಕ್ಕೆ ಭಗವಂತನೇ ಆಶ್ರಯ ಆಗಿರ್ತಾನೆ. ಅಂಥವಕ್ಕೆ ಯಾವುದೇ ಕಾರಣಕ್ಕೂ ನಾವು ತೊಂದರೆ ಕೊಡೋದಾಗಲಿ, ಅವಕ್ಕೆ ಕೆಟ್ಟದ್ದು ಮಾಡೋದಾಗಲಿ, ಅವು ಕೈ ಕಾಲು ಮುರಿದಾಕೋದಾಗಲಿ ಯಾವತ್ತಷ್ಟೇ ಮಾಡೋದಕ್ಕೆ ಹೋಗ್ಬಾರ್ದು. ಒಬ್ಬ ಮನುಷ್ಯನಿಗೆ ನೀವು ಕಷ್ಟ ಕೊಡೋದು ಅಂತಂದರೆ ನಿಮಗೆ ತುಂಬ ಖುಷಿಯಾಗುತ್ತೆ. ಆದರೆ ನೀವು ಕಷ್ಟ ಕೊಟ್ಟಾಗ ಅವನು ಏನಂತ ಹೇಳ್ತಾನೆ, ತಂದೆ ನಾನು ನಂಬಿರೋ ದೇವರೇ ನೀನಿಲ್ವಾ ಭಗವಂತ, ನನಗಿಷ್ಟೆಲ್ಲ ಕಷ್ಟ ಕೊಡ್ತಿದ್ದಾರೆ, ಇಷ್ಟೆಲ್ಲ ನೋವು ಕೊಡ್ತಿದ್ದಾರೆ, ನನ್ನ ಎದುರುಗಡೆ 4 ದಾರಿ ಇದೆ, 4 ದಾರಿಗೆ ಹೋದಾಗಲೂ 4 ಜನ ನಿಂತ್ಕೊಂಡು ನನಗೆ ಕಷ್ಟ ಕೊಡ್ತಿದ್ದಾರೆ, ನಾನು ನಡೆಯೋ ದಾರಿಗೆ ಕಲ್ಲು ಮುಳ್ಳಾಗ್ತಿದ್ದಾರೆ, ನೀನು ಇಲ್ವಾ ಭಗವಂತ ಅಂತ ಅವ್ರು 2 ಹನಿ ಕಣ್ಣೀರು ಹಾಕ್ಕೊಂಡು ದೇವ್ರ ಮುಂದೆ ಕೂತ್ಕೊಂಡು ಅವ್ರ ಕಷ್ಟ ಎಲ್ಲ ಹೇಳ್ಕೊಂಡಾಗ ಅವ್ರು ನಂಬಿರೋ ದೇವ್ರುಗಳು ಯಾವುದೇ ಕಾರಣಕ್ಕೂ ಅಷ್ಟೇ ಇವ್ರನ್ನ ಬಿಟ್ಕೊಡೋದಿಲ್ಲ. ಒಂದಲ್ಲ ಒಂದು ದಿವಸ ಅವ್ರಿಗೆ ಕರ್ಮ ಅನ್ನೋದು ಕಾಡದೆ ಬಿಡೋದಿಲ್ಲ. ಅದು ನಿಮ್ಮ ಎದುರುಗಡೆನೇ ಅವ್ರ ಪಾಪ ಕರ್ಮ ಅನ್ನೋದು ನೀವೇ ನೋಡ್ತೀರಾ. ಆ ರೀತಿ ಅನುಗ್ರಹ ಮಾಡೇ ಮಾಡ್ತಾರೆ. ಏಕೆ ಅಂತಂದರೆ ನಮಗೆ ಹಲ್ವಾರು ಜನ ಹಲ್ವಾರು ವಿಷಯದಲ್ಲಿ ನಮಗೆ ಕಷ್ಟ ಅನ್ನೋದು ಕೊಡ್ತಾರೆ. ಒಂದು ಮಾತಾಡೋದಾಗಿರ್ಬೋದು, ಕೆಟ್ಟದ್ದು ಮಾಡೋದಾಗಿರ್ಬೋದು. ಏಕೆಂತಂದರೆ ಒಬ್ಬ ಮನುಷ್ಯ ಬೆಳೀತಿದ್ದಾನೆ ಅಂತಂದ್ರೆ ಸಾಕು, ಅವ್ನು ಕಾಲು ಹಿಡ್ದು ಎಳೆಯೋದು. ಅವನು ಕಷ್ಟಪಟ್ಟು ಒಂದು ಕೂಲಿ ನಾಲಿ ಮಾಡಿ ಅವನು ಮೇಲೆ ಬರ್ತಿರ್ತಾನೆ. ಅವನು ಊಟ ಮಾಡ್ತಾನೋ ಉಪವಾಸ ಇರ್ತಾನೋ ಅದು ಅವನು ಬಿಟ್ಟಿದ್ದು. ಆದರೆ 4 ಜನದ ಥರ ನಾನು ಚೆನ್ನಾಗಿರಬೇಕು, ನಾನು ಬದುಕಬೇಕು ಅಂತ ಅವನು ಒಂದು ಜೀವನದ ಉದ್ದೇಶ ಇಟ್ಕೊಂಡು ಅವನ ದಾರಿನಲ್ಲಿ ಅವನು ಹೋಗ್ತಿರ್ತಾನೆ. ಆದರೆ ಅವನ ದಾರಿಗೆ ಕೆಟ್ಟದ್ದು ಮಾಡೋದು, ಕಲ್ಲು ಮುಳ್ಳಾಕೋದು, ಆ ದಾರಿನೇ ಮುಚ್ಚಾಕೋಂಥ ಕೆಲಸನ ಕೆಲವರು ಮಾಡ್ತಾರೆ. ಅಂಥವ್ರಿಗೆ ಮಾತ್ರ ಅವ್ರು ನಂಬಿರೋ ದೇವರು ಖಂಡಿತ ಬಿಡೋದಿಲ್ಲ. ಈಗ ನೀವೊಂದು ದೇವ್ರು ನಂಬಿರ್ತೀರ, ನಿಮ್ಮ ಕಷ್ಟ ಎಲ್ಲ ನೀವು ದೇವ್ರುಗಳ ಹತ್ರ ಕುತ್ಕೊಂಡು ಹೇಳ್ಕೊಂಡು ಕಣ್ಣೀರು ಹಾಕ್ದಾಗ ನೀವು ನಂಬಿರೋ ದೇವರು ಒಳ್ಳೇದಂತೂ ಅವ್ರಿಗೆ ಮಾಡೋದಿಲ್ಲ. ನಿಜವಾಗ್ಲೂ ನೀವು ಕಣ್ಣೀರು ಹಾಕೋದನ್ನ ನೀವು ಮನೆ ದೇವ್ರುಗಳಾಗಿರ್ಬೋದು, ನೀವು ನಂಬೋ ರಾಯರಾಗಿರ್ಬೋದು, ಅವರು ತಡ್ಕೊಳ್ಳೋದಿಲ್ಲ. ಅವರು ಸಹ ಭಗವಂತ ಅಳ್ತಾರೆ, ರಾಯರು ಅಳ್ತಾರೆ, ನನ್ನ ಭಕ್ತನಿಗೆ ಎಷ್ಟೆಲ್ಲ ಕಷ್ಟ ಬರ್ತಿದೆ, ಎಷ್ಟೆಲ್ಲ ನೋವು ಕೊಡ್ತಿದ್ದಾರೆ, ಆದರೆ ಅವ್ರನ್ನ ಮಾತ್ರ ನಾನು ಬಿಡೋದಿಲ್ಲ ಅಂತ ಅವ್ರಿಗೆ ಒಂದಲ್ಲ ಒಂದು ದಿವಸ ಕರ್ಮ ಅನ್ನೋದು ಕಾಡದೆ ಬಿಡೋದಿಲ್ಲ. ಪಾಪ ಕರ್ಮ ನಾವು ಈ ಜನ್ಮದಲ್ಲೇ ಇಲ್ಲೇ ಅನುಭವಿಸ್ಬಿಟ್ಟು ಹೋಗಬೇಕು. ನಾವು ಹಿಂದಿನ ಕಾಲದಲ್ಲಿ ಹೇಳೋರು ನಾವು ಮಾಡಿದ್ದು ನಮ್ಮ ಮಕ್ಳಿಗಿರುತ್ತೆ, ಮೊಮ್ಮಕ್ಳಿಗಿರುತ್ತೆ ಅಂತ. ಇಲ್ಲ, ಇವಾಗ ರೊಟ್ಟಿ ತಿರುವಾಗ್ದಾಗೆ ಕಾಲ ಬದಲಾಗಿದೆ. ನಾವು ಮಾಡಿದ ಪಾಪ ಕರ್ಮನ ಇಲ್ಲೇ ನಾವೇ ಅನುಭವಿಸ್ಬೇಕು. ಈ ಸತ್ಯನ ತಿಳ್ಕೊಂಡು ಯಾರು ಒಂದು ಜೀವನ ಮಾಡ್ತಾರೋ, ಯಾರಿಗೂ ತೊಂದರೆ ಕೊಡ್ದಿರೋ ಹಾಗೆ ಅವ್ರಿಗೆ ಸಹಾಯ ಮಾಡೋಕ್ಕಾದ್ರೆ ಮಾಡಬೇಕು. ಮಾಡೋ ಶಕ್ತಿ ಇಲ್ಲ ಅಂತಂದರೆ ಸುಮ್ಮನೆ ಅವ್ರ ಪಾಡ್ಗೆ ಅವ್ರು ಇದ್ಬಿಡಬೇಕು. ಏಕೆ ಅಂತಂದರೆ ಯಾರಿಂದ ಯಾರೂ ಜೀವನ ಮಾಡೋದಿಲ್ಲ. ಒಬ್ರಿಗೆ ಕೆಟ್ಟದ್ದು ಮಾಡೋ ಯೋಗ್ಯತೆ ನಿಮಗಿದೆ ಅಂತಂದರೆ ಒಳ್ಳೆಯದನ್ನು ಸಹ ನೀವು ಮಾಡಬೇಕು. ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೆ ಕೆಟ್ಟದ್ದು ಮಾಡೋ ಅರ್ಹತೆಯೂ ನಿಮಗಿರೋದಿಲ್ಲ. ಅದೆಲ್ಲ ದೇವ್ರ ಹತ್ರ ಇರುತ್ತೆ. ದೇವರು ನಮಗೆ ಒಳ್ಳೆಯದನ್ನು ಮಾಡ್ತಾರೆ, ಕೆಟ್ಟದ್ದನ್ನು ಮಾಡ್ತಾರೆ. ಆದರೆ ಕೆಟ್ಟದ್ದು ಮಾಡಿದ್ರೂ ಅದರಿಂದ ಒಳ್ಳೆಯದು ಕಾದಿರುತ್ತೆ. ಹಾಗಾಗಿ ಎಲ್ಲನೂ ಅಷ್ಟೇ ಭಗವಂತನ ಪಾದಕ್ಕೆ ನಾವು ಹಾಕಬೇಕೇ ಹೊರತು ಒಂದು ಸತ್ಯ ಧರ್ಮನ ತಿಳ್ಕೊಂಡು ನಾವು ಜೀವನ ಮಾಡಬೇಕು. ಕೆಲವರು ಮನೆಯಲ್ಲಿ ಏನೋ ಒಂದು ಪರಿಸ್ಥಿತಿ ಇರುತ್ತೆ, ಇಲ್ಲ ಒಂದು ಗಂಡ ಹೆಂಡತಿ ಜಗಳ ಆಗಿರ್ಬೋದು, ಇಲ್ಲ ಮಕ್ಕಳಾಗಿರ್ಬೋದು, ಏನೋ ಒಂದು ಅವ್ರ ಕಷ್ಟನ ತಡ್ಕೊಳಕ್ಕಾಗ್ದಿರ ಯಾರ ಹತ್ರ ಹೋಗಿ ಹೇಳ್ಕೊಂಡಾಗ ಅವರು ಅವ್ರ ಕಷ್ಟ ಕೇಳಿ ಏನೋ 4 ಸಮಾಧಾನದ ಮಾತು ಹೇಳಬೇಕು. ಇಲ್ಲ ಅವರು ಅನ್ಯೋನ್ಯವಾಗಿ ಬದುಕೋ ಥರ 2 ಮಾತಾಡಬೇಕು. ಅದು ಬಿಟ್ಬಿಟ್ಟು ಅವರು ಮಾತಾಡಿದ ಮಾತಾ ಇನ್ನೊಬ್ರ ಹತ್ರ ಹೋಗಿ ಹೇಳೋದು, ಅವ್ರ ಮನೆ ಪರಿಸ್ಥಿತಿ ಹಾಗೆ, ಅವ್ರ ಮನೆ ಜೀವನ ಹಾಗೆ, ಅವ್ರು ಆ ಥರ ಗಂಡ ಹೆಂಡತಿ ಕಿತ್ತಾಡ್ತಾರೆ, ಅವ್ರ ಮನೆಯಲ್ಲಿ ಹೊಂದಾಣಿಕೆ ಇಲ್ಲ ಅಂತ ಇನ್ನೊಬ್ರ ಹತ್ರ ಹೋಗಿ ಹೇಳೋದು. ಏಕೆ ನಿಮ್ಮ ಮನೆಗಳಲ್ಲಿ ಸಮಸ್ಯೆ ಅನ್ನೋದು ಬರೋದಿಲ್ವಾ? ನೀವು ಗಂಡ ಹೆಂಡತಿ ದೂರ ಆಗೋದಿಲ್ವಾ? ನಿಮ್ಮ ಗಂಡ ಹೆಂಡತಿಗೆ ಜಗಳ ಅನ್ನೋದು ಬರೋದಿಲ್ವಾ? ನೀವು ಅವ್ರ ಜೀವನದಲ್ಲಿ ಏನೇ ಒಂದು ಕೆಟ್ಟದ್ದು ಮಾತಾಡಿದ್ರು ಅಷ್ಟೇ ನಿಮ್ಮ ಜೀವನದಲ್ಲಿ ಕೆಟ್ಟದಾಗೋದಂತೂ ಸತ್ಯ ಇದು. ಏಕೆ ಅಂತಂದರೆ ಇದನ್ನೆಲ್ಲ ಭಗವಂತ ನೋಡ್ತಿರ್ತಾರೆ. ಭಗವಂತ ಇಲ್ಲ ಅಂತ ಸಾಕಷ್ಟು ಜನ ಹೇಳ್ತಾರೆ, ದೇವರು
ದೇವ್ರು ಬರ್ತಾನ ನಮ್ಮ ಎದುರುಗಡೆ, ದೇವ್ರು ಕಷ್ಟ ಕೊಡೋದಿಲ್ಲ, ಬರಲಿ ದೇವರೇ ನನ್ನ ಎದುರುಗಡೆ ಅಂತ ದುರಾಂಕಾರದಿಂದ ಕೆಲವರು ಮಾತಾಡ್ತಾರೆ. ಆದರೆ ನಾವು ಭೂಮಿ ಮೇಲೆ ಇದ್ದೀವಿ, ಅನ್ನ ನೀರು ನಾವು ಸೇವಿಸ್ತಾ ಇದ್ದೀವಿ, ಗಾಳಿನೂ ಸೇವಿಸ್ತಾ ಇದ್ದೀವಿ, ಭೂಮಿ ಮೇಲೆ ನಾವು ಬದುಕಿದ್ದೀವಿ ಅಂತಂದರೆ ಭಗವಂತನ ಆಶ್ರಯ ಇರಲೇಬೇಕು. ಭಗವಂತನ ಆಶ್ರಯ ಅನುಗ್ರಹ ಇಲ್ದಿರ ಯಾವುದೇ ಮನುಷ್ಯ ಆಗಲಿ ಜೀವರಾಶಿ ಆಗಲಿ ಭೂಮಿ ಮೇಲೆ ಬದುಕಿರೋಕ್ಕಾಗೋದಿಲ್ಲ. ದೇವ್ರ ಅನುಗ್ರಹ ಇಲ್ಲ, ದೇವರು ಅವ್ರ ಮೇಲೆ ಅನುಗ್ರಹ ತೋರ್ತಾ ಇಲ್ಲ ಅಂತಂದಾಗ ಯಾವುದೇ ಒಬ್ಬ ಮನುಷ್ಯ ಭೂಮಿ ಮೇಲೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ನನ್ನ ತಂದೆ ಶ್ರೀಕೃಷ್ಣನ ಇಚ್ಛೆ ಆಗಿರುತ್ತೆ. ಹಾಗಾಗಿ ಪಾಪ ಕರ್ಮಕ್ಕೆ ಇವತ್ತಲ್ಲ ನಾಳೆ ಶಿಕ್ಷೆ ಕೊಡ್ತಾರೆ. ನಾವು ರಾಯರು ನಂಬಿದ್ದೀವಿ, ದೇವರು ನಂಬಿದ್ದೀವಿ, ದೇವ್ರನ್ನೇ ನಂಬೋಣ. ನಮ್ಗೆ ಒಳ್ಳೇದು ಮಾಡಿದ್ರು ಅಷ್ಟೇ ಭಗವಂತನ ಹತ್ರ ಹೇಳ್ಕೊಳ್ಳೋಣ, ಕೆಟ್ಟದ್ದು ಮಾಡಿದವ್ರಿಗೂ ಅಷ್ಟೇ ದೇವ್ರ ಹತ್ರ ಹೇಳ್ಕೊಳ್ಳೋಣ. ನಾವು ಯಾರಿಗೂ ಕೆಟ್ಟದ್ದು ಬಯಸಬಾರ್ದು. ನಮಗೆ ಕೆಟ್ಟದ್ದು ಮಾಡಿದವ್ರನ್ನ ತಂದೆ ರಾಯರೇ ನೀವೇ ನೋಡ್ಕೊಳ್ಳಿ ಭಗವಂತ ಅಂತ ನಮ್ಮ ಮನೆ ದೇವ್ರ ಹತ್ರ ರಾಯರಿಗೆ ಬಿಟ್ಬಿಡೋಣ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.